ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಿಮ್ಮೆಲ್ಲರೂ ನೋಡಲು ನಾನು ಸಂತೋಷ ಉಳ್ಳವನಾಗಿದ್ದೀನಿ. ಈ ದಿನ ಪವಿತ್ರ ಆತ್ಮರು ನನಗೆ ನೀಡಿರುವ ಪ್ರೇರಣೆ ಮತ್ತಾಯನ ಸುವಾರ್ತ 5ನೇ ಅಧ್ಯಾಯ 27ನೇ ವಚನವನ್ನು ನಾನೊಮ್ಮೆ ಧ್ಯಾನಿಸೋಣ. ವ್ಯಭಿಚಾರ ಮಾಡಕೂಡದೆಂಬ ನಿಯಮವನ್ನು ನೀವು ಕೇಳಿದ್ದೀರಿ, ಆದರೆ ನಾನು ಹೇಳುತ್ತೀನಿ ಕೇಳು. ಪರ ಸ್ತ್ರೀಯನ್ನು ಕಾಮದ ದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿದವನೇ ಆಗುತ್ತಾನೆ. ನಿನ್ನ ಬಲಗಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತು ಎಸೆದು ಬಿಡು. ನಿನ್ನ ಇಡೀ ದೇಹ ನರಕಕ್ಕೆ ತುತ್ತಾಗುವುದಕ್ಕಿಂತಲೂ ನಿನ್ನ ಒಂದು ಅಂಗ ನಾಶವಾಗುವುದು ಲೇಸು. ನಿನ್ನ ಬಲಗೈ ನಿನ್ನ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಬಿಸಾಡಿಬಿಡು. ನಿನ್ನ ಇಡೀ ದೇಹ ನರಕ ಪಾಲಾಗುವುದಕ್ಕಿಂತಲೂ ಒಂದು ಅವಯ ನಾಶವಾಗುವುದು ಎಷ್ಟೋ ಮೇಲು. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರಭು ಯೇಸು ಈ ವಚನ ಮುಖಾಂತರ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಮೊದಲನೇದಾಗಿ ಪ್ರಭು ಯೇಸು ನುಡಿಯುತ್ತಿದ್ದಾರೆ, ವ್ಯಭಿಚಾರ ಮಾಡಕೂಡದೆಂಬ ನಿಯಮವನ್ನು ನೀವು ಕೇಳಿದ್ದೀರಿ. ಅಂದರೆ ಪ್ರಭು ಯೇಸು ಹೇಳಿದ ಮಾತಿನ ಅರ್ಥ, ಇದಕ್ಕಿಂತ ಮುಂಚೆಯೇ ಧರ್ಮಶಾಸ್ತ್ರದಲ್ಲಿ ನೀವು ಕೇಳಿದ್ದೀರಿ, ಬರೆಯಲ್ಪಟ್ಟಿದೆ ಎಂಬುದು ಪ್ರಭು ಯೇಸು ನುಡಿಯುತ್ತಿದ್ದಾರೆ. ಅದು ಯಾವುದು ಎಂಬುದನ್ನು ಈ ಕ್ಷಣದಲ್ಲಿ ನಾವು ಚಿಂತಿಸಿ ಧ್ಯಾನಿಸೋಣ. ಹಳೆಯ ಒಡಂಬಡಿಕೆಯಲ್ಲಿ ಪಂಚಗ್ರಂಥಗಳಿದೆ. ಆ ಪಂಚಗ್ರಂಥದಲ್ಲಿ ಒಂದು ಗ್ರಂಥವನ್ನು ನಾವು ಧ್ಯಾನಿಸೋಣ. ವಿಮೋಚನಕಾಂಡ 20ನೇ ಅಧ್ಯಾಯ 14ನೇ ವಚನದಲ್ಲಿ ವಿಚಾರ ಮಾಡಬಾರದೆಂಬುದು ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಆ ವಚನ ಆಧಾರ ಪ್ರಕಾರ ಪ್ರಭು ಯೇಸು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನದಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಆ ಪಾಪವನ್ನು ದೇವರು ಖಂಡಿಸುತ್ತಾರೆ. ನಿನ್ನ ಕಣ್ಣು ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತು ಬಿಸಾಡು. ನಿನ್ನ ಕೈ ಪಾಪ ಕಾರಣವಾದರೆ ಅದನ್ನು ಕತ್ತರಿಸಿ ಬಿಸಾಡೆಂಬುದು ಅಷ್ಟು ಕಟುವಾಗಿ ದೇವರು ಆ ಪಾಪವನ್ನು ವಿರೋಧಿಸುತ್ತಿದ್ದಾರೆ ಮತ್ತು ಅದನ್ನು ಕತ್ತರಿಸಿ ಬಿಸಾಡಿ ಎಂಬುದು ಹೇಳಿದ ಮಾತಿನ ಅರ್ಥವನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸಿ ಚಿಂತಿಸೋಣ. ಪ್ರಭು ಯೇಸು ನಿನ್ನ ಕಣ್ಣು ಕಿತ್ತು ಬಿಸಾಡು ಅಂತ ಹೇಳಿದ ಮಾತಿನ ಅರ್ಥ ನಾವು ಧ್ಯಾನಿಸುವುದೇ ಆದರೆ, ನಿನ್ನ ಕಣ್ಣು ಪಾಪದಲ್ಲಿ ಬೀಳದಂತೆ ತಡೆವೊಡ್ಡು, ಎಚ್ಚರ ವಹಿಸಿ ಎಂದು ಪ್ರಭು ಕ್ರಿಸ್ತರು ನಮಗೆ ನುಡಿಯುತ್ತಿದ್ದಾರೆ. ಇದಾಗಿದೆ ಪ್ರಿಯರೇ ಅವರ ವಾಗ್ದಾನ ಮತ್ತು ಕರೆ. ಎರಡನೆಯದು ನೋಡುವುದಾದರೆ, ನಿನ್ನ ಕೈ ಪಾಪ ಕಾರಣ ಆದರೆ ಅದನ್ನು ಕತ್ತರಿಸಿ ಬಿಸಾಡಿ ಎಂದರೆ ಯೇಸು ಪ್ರಭು ಆ ಪಾಪವನ್ನು ಅಷ್ಟು ಕಠಿಣವಾಗಿ ಖಂಡಿಸುತ್ತಾರೆ. ಆದರೆ ಪ್ರಭು ಕ್ರಿಸ್ತ ಹೇಳಿದ ಮಾತಿನ ಅರ್ಥ ನಾವು ನೋಡುವುದಾದರೆ, ನಿನ್ನ ಕೈ ಪಾಪ ಮಾಡದಂತೆ ಹತ್ತುಟಿಯಲ್ಲಿ ಹಿಡಿಯೆಂದು ಪ್ರಭು ಯೇಸು ಆ ಮಾತಿನ ಅರ್ಥವನ್ನು ನಮಗೆ ತಿಳಿಸ್ತಾರೆ. ಹಾಗಾಗಿ ಪ್ರಿಯರೇ, ನಮ್ಮ ಕಣ್ಣುಗಳು, ಕಿವಿಗಳು, ನಾಲಿಗೆ, ಶರೀರ, ಪಂಚದ್ರ ಮೂಲಕ ಪ್ರಭು ಕ್ರಿಸ್ತರು ಕತ್ತರಿಸಿ ಬಿಸಾಡಿ ಹೇಳಿದ ಮಾತಿನ ಅರ್ಥವನ್ನು ಆ ಪಂಚದ್ರಗಳು ಪರಿಶುದ್ಧವಾಗಿ ನೀನು ಇಟ್ಟುಕೋ ಹತೋಟಿಯಲ್ಲಿ. ನಿನ್ನ ಕಣ್ಣು ಪಾಪಕ್ಕೆ ಬೀಳದಂತೆ, ನಿನ್ನ ಕಿವಿ ಪಾಪಕ್ಕೆ ಬೀಳದಂತೆ, ನಿನ್ನ ನಾಲಿಗೆ ಪಾಪಕ್ಕೆ ಬೀಳದಂತೆ, ನಿನ್ನ ಕೈ ಪಾಪಕ್ಕೆ ಬೀಳದಂತೆ ಅದನ್ನು ನಿನ್ನ ಹತೋಟಿಯಲ್ಲಿ ಪರಿಶುದ್ಧವಾಗಿ ಇಟ್ಟುಕೊಬೇಕೆಂದು ಪ್ರಭು ಯೇಸು ಈ ವಚನ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಪ್ರಿಯರೇ, ಇದು ಅವರ ವಾಗ್ದಾನ ಮತ್ತು ಕರೆಯಾಗಿದೆ. ಕೊರಿಂಥದವರು ಬರೆದ ಪತ್ರಿಕೆ 3:16ರಲ್ಲಿ ನಿನ್ನ ದೇಹವೇ ದೇವಾಲಯ, ಪರಿಶುದ್ಧಾತ್ಮರ ಮಂದಿರವಾಗಿದೆ. ಹಾಗಾಗಿ ದೇವರು ಕೊಟ್ಟಂತೆ ಪರಿಶುದ್ಧಾತ್ಮರ ಮಂದಿರವನ್ನು ಪರಿಶುದ್ಧವಾಗಿ ದೇವರ ವಚನಗಳ ಮೂಲಕ ನಮ್ಮನ್ನು ಮುನ್ನಡೆಸ್ತದೆಂಬುದು ದೇವರು ವಾಗ್ದಾನ ಮಾಡ್ತಿದ್ದಾರೆ. 1 ಕೊರಿಂಥ 6:19ರಲ್ಲಿ ನಿನ್ನ ದೇಹವು ಪರಿಶುದ್ಧ ಆತ್ಮರಿಗೆ ಗರ್ಭಗುಡಿಯಾಗಿದೆ, ಆ ಪವಿತ್ರ ಆತ್ಮರಲ್ಲಿ ನಿಮ್ಮಲ್ಲಿ ವಾಸ ಮಾಡ್ತಾರೆ ಎಂಬುದು ನಿನಗೆ ಗೊತ್ತಿಲ್ಲವೇ? ನೀನು ನಿನ್ನ ಸ್ವಂತ ಸೊತ್ತಲ್ಲ, ಏಕೆಂದರೆ ಪರಿಶುದ್ಧಾತ್ಮರು ನಿನ್ನನ್ನು ಕರೆಯಿಗೆ ಕೊಂಡುಕೊಂಡಿದ್ದಾರೆ. ಹಾಗಾಗಿ ಈ ಪರಿಶುದ್ಧಾತ್ಮರ ಕರೆಯಿಗೆ ಕೊಂಡುಕೊಂಡಿರುವಂಥ ಈ ದೇಹವನ್ನು, ಯಾವ ಅಂಗಗಳನ್ನು ನಾವು ಪಾಪ ಮಾಡದಂತೆ ಆ ಅಂಗಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಪಾಪವನ್ನು ಮಾಡದಂಥ ಹತೋಟಿಯಲ್ಲಿ ನಿನ್ನ ಕೈ, ಕಾಲು, ಶರೀರ, ನಿನ್ನ ಪಂಚದ್ರಗಳು ಹತೋಟಿಯಲ್ಲಿ ಹಿಡಿಬೇಕೆಂದು ಪ್ರಭು ಕ್ರಿಸ್ತರು ನಮಗೆ ವಾಗ್ದಾನ ಮಾಡಿದ್ದಾರೆ. ಏಕೆಂದರೆ ಆ ಪರಿಶುದ್ಧ ಆತ್ಮರ ಮುದ್ರೆ ನಮ್ಮ ಮೇಲೆ ಒತ್ತಲಾಗಿದೆ. ಹಾಗಾಗಿ ಅವರ ಮುದ್ರೆ ನಮ್ಮ ಮೇಲೆ ಒತ್ತುವುದರಿಂದ ನಮ್ಮೆಲ್ಲ ಅಂಗಗಳು ಕ್ರಿಸ್ತ ಯೇಸುವಿನ ಅಂಗಗಳಾಗಿದ್ದರಿಂದ ನಾವು ಪಾಪ ಮಾಡದಂತೆ ನಮ್ಮ ಅಂಗಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂದು ಈ ವಾಗ್ದಾನ ಮುಖಾಂತರ ಪ್ರಭು ಯೇಸು ನಮ್ಮೆಲ್ಲರಿಗೂ ಕರೆ ನೀಡಿದ್ದಾರೆ. ಕನಗಳ ಮುಚ್ಚಾನ ಪ್ರಭು ಯೇಸುವೇದು ಹಳೆಯ ಧರ್ಮಶಾಸ್ತ್ರದಲ್ಲಿ ಪಂಚಗ್ರಂಥದಲ್ಲಿ ಬರೆದಲ್ಪಟ್ಟ ವಾಕ್ಯದ ಪ್ರಕಾರ ಪ್ರಭು ಯೇಸು ಮತ್ತಾಯನ ಸುವಾರ್ತೆ 5:27ರಲ್ಲಿ